ಬಿ ಸರೋಜಾದೇವಿಯವರು ಕರ್ನಾಟಕದವರೇ, ಕನ್ನಡಿಗರೇ. ಕನ್ನಡ ಚಿತ್ರಗಳಿಗಿಂತ ಹೆಚ್ಚಾಗಿ ತಮಿಳು ಚಿತ್ರದಲ್ಲಿ ಭಾರಿ ಪಾತ್ರಗಳನ್ನು ಮಾಡಿದ್ದಾರೆ. ಇವರು ಚಿತ್ರರಂಗಕ್ಕೆ ಬರುವುದಕ್ಕೂ ಮುಂಚೆ ಇವರು ಈ ರಾಜ್ಯ ಕಂಡಂಥ ಮಹಾನ್ ಸಂಗೀತಗಾರ ಹೊನ್ನಪ್ಪ ಭಾಗವತರ್ ಅವರ ಹತ್ರ ಸರೋಜಾದೇವಿಯವರು ಸಂಗೀತವನ್ನು ಕಲಿಯೋದಕ್ಕೆ ಹೋಗ್ತಾ ಇದ್ರು. ಭಾಗವತರು ಇವರ ಪ್ರತಿಭೆಯನ್ನು ನೋಡಿ ಸಿನಿಮಾ ರಂಗಕ್ಕೆ ತಂದವರು ಹೊನ್ನಪ್ಪ ಭಾಗವತರ್. ಬಹಳ ನಿಮಗೆ ಹೇಳೋದಾದರೆ ಇವರು ತಮಿಳಲ್ಲಿ MG ರಾಮಚಂದ್ರ ಜೊತೆಯಲ್ಲಿ ಈ ವರ್ಷ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಲೆಕ್ಕಾಚಾರವಾಗಿ ಹೇಳೋದಾದರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಇವರೇ. ಅಷ್ಟೊತ್ತಿಗೆ ಜಯಲಲಿತಾ ಅವರು ಬಹಳ ತಮಿಳುನಾಡಿನಲ್ಲಿ MG ರಾಮಚಂದ್ರ ಜೊತೆಲಿ ಬಹಳ ಚಿತ್ರಗಳಲ್ಲಿ ಪಾತ್ರ ಮಾಡಿ ಬಹಳ ಯಶಸ್ಸನ್ನು ಗಳಿಸಿದ್ದಾರೆ. ಆ ಕಾಲದಲ್ಲಿ ಈ ನಾಡು ಆದರ್ಶ ರಾಜಕಾರಣಿ SM ಕೃಷ್ಣ ಅವ್ರ ಜೊತೆಯಲ್ಲಿ ಮದುವೆ ಆಗುತ್ತೆ ಅಂತಲೂ ಒಂದು ದೊಡ್ಡ ಅದ್ಭುತವಾದಂಥ ಚಿಂತನೆ ನಡೆದಿತ್ತು. ಆ ಕಾಲದಲ್ಲಿ ಅವರು ವಿದೇಶದಿಂದ ಬಂದರು. SM ಕೃಷ್ಣ ಬಂದ ನಂತರ ಇವರು ಮದ್ದೂರಿನವರು, ಚನ್ನಪಟ್ಟಣದ ಹತ್ರ ಊರಿನವರು. ಇದು ಒಂದು ಸುದ್ದಿ ಹರಡಿತ್ತು. ನನಗನ್ನಿಸ್ತದೆ ಇಂಥ ಒಬ್ಬ ಅದ್ಭುತವಾದಂಥ ಮೇರು ವ್ಯಕ್ತಿತ್ವವುಳ್ಳ ಈ ಬಹಳ ಇವರ ಚಿಂತನೆ ನಮ್ಮ ನಾಡಿನಲ್ಲಿ ಅವರದೇ ಆದಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಇವರ ನಿಧನದಿಂದ ನಮ್ಮ ನಾಡಿಗೆ ಅಪಾರವಾಗಿ ನೋವಾಗಿದೆ. ಮತ್ತು ಸುಮಾರು 3 ವರ್ಷದ ಹಿಂದೆ ನನ್ನ ಹತ್ರ ಫೋನ್ನಲ್ಲಿ ಮಾತನಾಡ್ತಾಯಿದ್ರು. ಬಹಳ ವಿಚಾರಗಳು ಬೆಂಗಳೂರು ನಗರದ್ದು ಅದು ಎಲ್ಲ ವಿಚಾರಗಳನ್ನ ಕೇಳಿ ಮಾತನಾಡ್ತಾಯಿದ್ರು. ಇವತ್ತು ಅವರ ನಿಧನದ ವಾರ್ತೆಯನ್ನು ಕೇಳಿದ ತಕ್ಷಣ ನನಗೆ ಬಹಳ ಅತ್ಯಂತ ನೋವಾಯಿತು. ಬೆಂಗಳೂರಿನ ಮೆಜೆಸ್ಟಿಕ್ ಟಾಕೀಸ್ನಲ್ಲಿ ಸುಮಾರು 50 ವರ್ಷದ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಇವರದು. ರಾಣಿ ಚೆನ್ನಮ್ಮನ ಪಾತ್ರ ಅದ್ಭುತವಾಗಿ ಮಾಡಿದರು. ಚೆನ್ನಮ್ಮನ ಪಾತ್ರವನ್ನು ಮಾಡಿ ಆಂಗ್ಲರ ವಿರುದ್ಧ ಮಾತನಾಡದಂಥ ಸಂಭಾಷಣೆ ಅದ್ಭುತವಾಗಿ ಬಹಳ ಅತ್ಯಂತ ಗೌರವದ ಮಾತು ಅಂತಂದರೆ, ಆವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕರ್ನಾಟಕದಲ್ಲಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಈ ಚಿತ್ರವನ್ನು ನೋಡೋದಕ್ಕೆ ಅವರ ತಂದೆ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೋಸ್ಕರ ನಡೆದಂಥ ಹೋರಾಟ, ಅದಕ್ಕಿಂತ ಹಿಂದೆ ಇಂಗ್ಲೀಷರ ವಿರುದ್ಧ ನಡೆದಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟದ ಇತಿಹಾಸವುಳ್ಳಂಥ ಚಿತ್ರ ನೋಡಬೇಕು ಅಂತ
ಬಂದಿದ್ದರು. ಅದು ಇಡೀ ನಾಡಿನ ಮಹಾನ್ ನಾಯಕನ ಒಬ್ಬ ಮಗಳು, ಭಾರಿ ದೊಡ್ಡ ಅದ್ಭುತವಾದ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಚಿತ್ರವನ್ನು ನೋಡೋದಕ್ಕೆ ಬಂದಿದ್ದರು ಅಂತ ಹೇಳಿದ್ರೆ, ಈ ನಟಿಗೆ ಸಿಕ್ಕಿರ್ತಕ್ಕಂಥ ಗೌರವ, ಈ ನಟಿಗೆ ಸಿಕ್ಕಿದಂಥ ಶಕ್ತಿ ಇನ್ಯಾರಿಗೂ ಸಿಕ್ಕಿಲ್ಲ. ಇವರ ನಿಧನ ತುಂಬಲಾರದಂಥ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ.